ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಹೇಳಿ ಸರ್. ಕಾಟೇರ ಸಕ್ಸಸ್ ಬಿಟ್ನ ಆ ಕಾಂಟ್ರವರ್ಸಿಯ ನಂತರ ನೀವು ನಿಮ್ಮ ನಿರ್ಮಾಪಕರು ಮಧುಗಜದ ನಿರ್ಮಾಪಕರು ಉಮಾಪತಿಯವರು ನೀವು ಒಂದೇ ಸ್ಟೇಜ್ ಮೇಲೆ ಕಾಣಿಸ್ಕೊಂಡ್ರೆ ಏನು ಹೇಳ್ತೀರಾ ಅಬ್ಸರ್ವ್? ಸರ್, ಕಾಂಟ್ರವರ್ಸಿಗೂ ನನಗೂ ಸಂಬಂಧ ಇಲ್ಲ. ಓಕೆ. ನಾವು ಉಮಾಪತಿ ಸರ್ ಮುಂದೆ ಹಿಂದೆನೂ ಚೆನ್ನಾಗಿದ್ದೀವಿ, ಇವತ್ತು ಚೆನ್ನಾಗಿದ್ದೀವಿ. ಅವರು ನನ್ನ ನಿರ್ಮಾಪಕರು, ಅನ್ನದಾತರು, ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಗೌರವ ಸದಾ ಕಾಲ ನಾ ಇರೋ ತನಕ ಇರುತ್ತೆ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಇಲ್ಲಿವರೆಗೂ ಆದಂತಹ 6 ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ. ಅದರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನಡೀತಿರುವಂತಹ ಘಟನೆಗಳು, ಆ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ IPL ಆ್ಯಂಡ್ ಎಲೆಕ್ಷನ್ ಒಟ್ಟಿಗೆ ಬಂದಿದೆ. ಯಾವುದೋ ಎಲೆಕ್ಷನ್ ಇಲ್ಲ, ಬರೀ IPL ಬಂದಿದ್ದು ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು, ಸುಮಾರು ಸಿನಿಮಾ ರಿಲೀಸ್ ಆಗಬೇಕಾಯ್ತು. ಬಟ್ ಇನ್ನು 6 ತಿಂಗಳು ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳಿವೆ. ಮ್ಯಾಕ್ಸ್ ಇದೆ, ಮಾರ್ಟಿನ್ ಇದೆ, ಭೀಮಾ ಇದೆ, ಇನ್ನೂ ಹಲವಾರು ಸಿನಿಮಾಗಳಿದೆ. ಇನ್ನು ನಮ್ಮ ಡಿ ಬಾಸ್ದು ಇನ್ನೊಂದು ಡೆವಿಲ್ ಸಿನಿಮಾ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು, ನಮಗೂ ಒಂದು ಹೋಪ್ ಇದೆ. ಸೊ ಎಲ್ಲ ಅಂದ್ಕೊಂಡಾಗ ಈ 6 ತಿಂಗಳು ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಇಂಡಸ್ಟ್ರಿನ ಯಾರೋ 4 ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣವೇ ಇಂಡಸ್ಟ್ರಿ ಹಾಳಾಗೋಯ್ತು, ಮುಳುಗೋಯ್ತು ಅನ್ನೋದಿಲ್ಲ. ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, 70 ಥಿಯೇಟ್ರ್ ಓಪನ್ ಆಗುತ್ತೆ, ಇದ್ರ ಬಗ್ಗೆ ಯಾರೂ ಮಾತಾಡೋಲ್ಲ. ಬಟ್ ಯಾವುದೇ ಒಂದು 2 ಸಿನಿಮಾ ಫ್ಲಾಪ್ ಆದ ತಕ್ಷಣ, ಒಂದು 10-15 ಥಿಯೇಟ್ರ್ ಕ್ಲೋಸ್ ಆದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಇಂಡಸ್ಟ್ರಿ ಮುಳುಗೋಯ್ತು, TV ರೇಟ್ಸ್ ಇಲ್ಲ, ಡಬ್ಬಿಂಗ್ ರೇಟ್ಸ್ ಇಲ್ಲ, ಭೀಮಾ ಸೇಲ್ ಆಗಿದೆ, ಮ್ಯಾಕ್ಸ್ ಸೇಲ್ ಆಗಿದೆ, ಮಾರ್ಟಿನ್ ಸೇಲ್ ಆಗಿದೆ, ಇವೆಲ್ಲ ಸಿನಿಮಾಗಳಲ್ವಾ. ಸೊ ಇಂಡಸ್ಟ್ರಿ ಚೆನ್ನಾಗಿದೆ, ಇನ್ನೂ ಚೆನ್ನಾಗಾಗುತ್ತೆ. ಲಾಸ್ಟ್ ಇಯರ್ ತೊಗೊಂಡ್ರು ಕಾಂತಾರ ಬಂದಾಗೂ ಇದೇ ಥರ ಇತ್ತು. ಬಟ್ ಕಾಟೇರ ಬಂದಾಗೂ 9-10 ತಿಂಗಳು ತುಂಬಾ ಕಷ್ಟದಲ್ಲಿತ್ತು. ಕಾಟೇರ ಆ್ಯಂಡ್ ಉಪಾಧ್ಯಕ್ಷ ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು. ಸೊ ಈ ವರ್ಷ ಭೀಮಾ ಹಿಟ್ಟಾಗಲಿ, ಎಲ್ಲ ಸಿನಿಮಾ ಹಿಟ್ಟಾಗಲಿ ಅಂತ ನಾನು ಹಾರೈಸ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.